ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆಲ್ದಾಳ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನಸಾಮಾನ್ಯರು ದಿನನಿತ್ಯ ತೀವ್ರ ಪರದಾಡುತ್ತಿದ್ದಾರೆ. ಬೇಸಿಗೆ ಇರಲಿ ಮಳೆಗಾಲವಿರಲಿ ಇಲ್ಲಿನ ನೀರಿನ ಗೋಳು ಮಾತ್ರ ತಪ್ಪುತ್ತಿಲ್ಲ. ಈ ಬಗ್ಗೆ ಗ್ರಾಮಸ್ಥರು ತಾಲೂಕು ಪಂಚಾಯಿತಿಯ ಇಒ ಖಾಲಿದ್ ಅಹಮದ್ ಹಾಗೂ ಜಾನೇಕಲ್ ಪಂಚಾಯಿತಿಯ ಪಿಡಿಒ ಶಾರದಾ ಹೋಗಾರ್ ಅವರಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರದ ಸಂಬಳ ತಿನ್ನುವ ಈ ಅಧಿಕಾರಿಗಳು ಜನರ ಕಷ್ಟಕ್ಕೆ ಕಿಂಚಿತ್ತು ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದ ಹಣ ಯಾರ ಜೇಬು ಸೇರಿದೆ ಎಂದು ಪ್ರಶ್ನಿಸುತ್ತಿರುವ ಜನರು ಕೆಲಸ ಮಾಡದ ಇಂತಹ ಅಧಿಕಾರಿಗಳು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಹನಿ ನೀರಿಗೂ ಪರದಾಡುತ್ತಿರುವ ಆಲ್ದಾಳ್ ಗ್ರಾಮದ ಬಡ ಜನರ ಈ ಆಕ್ರೋಶಕ್ಕೆ ಈಗಲಾದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಭಾರತ ದೇಶದ ಪ್ರಜೆಗಳು ನಿಮಗೆ 75 ವರ್ಷ ಕತ್ತಿಸ್ ಕೂಡ ನೀರು ಸಿಗ್ತಾ ಇಲ್ಲ ಅಂದ್ರೆ ಏನು ಸರ್ ಇದು ಮಾನವ ಸ್ಥಿತಿ? ಈ ಒಬ್ಬ ಅಧಿಕಾರಿಗಳು ಏನು ಮಾಡ್ತಾರ, ಪಿಡಿಒಗಳು ಏನು ಮಾಡ್ತಾರ, ಇಒ ಖಾಲಿದ್ ಅಹಮದ್ ಅವ್ರು ಏನು ಮಾಡ್ತಾರೆ ಸರ್? ಸರ್ ಮತ್ತೆ ಏನು ಮಾಡೋಕ್ಕಾಗಲ್ಲ ಸರ್, ಸಾಮಾನ್ಯ ಜನರ ಪರಿಸ್ಥಿತಿ ಇದೆ ಅದ ಸರ್. ಮತ್ತೆ ನೀವು ಓಟ್ ಹಾಕ್ತಿರಲ್ಲ ಸರ್, ಲೈನ್ ನಿಂತ್ಕೊಂಡು ಓಟ್ ಹಾಕ್ತಿರಿ, ನೀವು ಇನ್ನೂ ಇದುವರೆಗೆ ಆಯ್ತು ನೀರು ಸೌಲಭ್ಯ ಪಡ್ತಾ ಇಲ್ಲ ಅಂದ್ರೆ ಏನಿದು ದೇಶದ ಪರಿಸ್ಥಿತಿ? ಸರ್ ಬಡವರಾಗಿ ಹುಟ್ಟಿವಿ ಸರ್, ಬಡವರಾದ್ಮೇಲೆ ನೀರು ಮತ್ತೆ ನೀರಿಂದು ಈಗ ಊರುಗಳಲ್ಲಿ ಈಗ ಆಲ್ದಾಳ ಗ್ರಾಮದಲ್ಲಿ ನಾವು ಕೇಳೋದೇನಂತಂದ್ರೆ ಬೀದಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ. ಸುಮಾರು 6 ತಿಂಗಳಿಂದ ಕುಡಿಯುವ ನೀರಿಂದ ಏನು ಸಮಸ್ಯೆ ಇತ್ತು ಆಲ್ದಾಳ ಗ್ರಾಮದಲ್ಲಿ, ಆ ಸಮಸ್ಯೆ ಇನ್ನೂ ಯಾವುದೇ ಥರ ಅಂತ ಒಂದು ಹಂತಕ್ಕೆ ಬಂದು ನಿಂತಿಲ್ಲ. ಏನಪ್ಪ ಅಂದರೆ ತಾಲೂಕಾ ಇವು ಆಗಿರ್ತಕ್ಕಂಥ ಖಾಲಿದ್ ಅಹಮದ್ ಅವರಿಗೆ ಈಗೇನು 1 ತಿಂಗಳ ಹಿಂದೆ ಅವರಿಗೆ ಮನವಿ ಪತ್ರವನ್ನು ನೀಡಿದ್ವಿ. ಸರ್ ಕುಡಿಯುವ ನೀರಿಂದ ಈ ಥರ ಆಗಿದೆ ಅಂತ. ಅವ್ರು ಯಾವುದೇ ಥರ ರೆಸ್ಪಾನ್ಸಿಬಲ್ ಇವತ್ತಿಗೂ ಇಲ್ಲ. ಶಾರದಾ ಹೋಗಾರ್ ಪಿಡಿಒ ಅವನೇ ಮಾತು ಕೇಳಲ್ಲ ಇವದು. ಹಾಗಾಗಿ ಆಲ್ದಾಳ ಜನ ನೀರಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ದಾರೆ ಅಂದರೆ ಕುಡಿಯುವ ನೀರಿಂದು ಅತ್ಯಂತ ಇದಾಗಿದೆ. ಖಾಲಿದ್ ಅಹಮದ್ ಇಒ ಚೇರ್ನೆ ಕುಂದ್ರಕ್ಕೆ ನಾಲಾಯಕ್ ಮನುಷ್ಯ. ಜನರಿಗೆ ಸ್ಪಂದನೆ ನೀಡಲಿಕ್ಕಂಥ ಅಧಿಕಾರಿ ಜನರಿಗೆ ಸ್ಪಂದನೆಗೋಸ್ಕರ ಇರ್ಬೇಕು. ಅವ್ನು ಸ್ಪಂದನೆ ನೀಡೋಕ್ಕಾಗ್ತಾ ಇಲ್ಲ ಅಂತಂದರೆ ತುಂಬ ಚೆನ್ನಾಗಿ ಅನಿಸ್ತದೆ ಅಂತ ಹೇಳ್ತಾ ಇದ್ದೀನಿ. ಈ ಸಮಯದಲ್ಲಿ ಪಿಡಿಒಗಳೇ ಅವ್ರ ಮಾತು ಕೇಳಿಲ್ಲ ಅಂದರೆ ನಮ್ಮ ಜನಸಾಮಾನ್ಯರಿಗೆ ಏನು ಅವರು ಸ್ಪಂದನೆ ನೀಡ್ತಾರೆ? ನಮ್ಮ ಪ್ರಾಬ್ಲಮ್ನ ಈ ಸಮಸ್ಯೆನ ಏನು ಬಗೆಹರಿಸ್ತಾರ? ಬರೀ ಫೋನ್ ಮಾಡಿದರೆ ಬ್ಲಾಕ್ ಲಿಸ್ಟಲ್ಲಿ ಆಗ್ತಾನೆ ಎಲ್ಲ ನಂಬರು, ಒಂದು ಸಲನೂ ರೆಸ್ಪಾನ್ಸ್ ಇಲ್ಲ. ನಾಳೆನೇ ಬಂದು ಬಗೆಹರಿಸ್ತಪ್ಪ ಅಂತ ಶಾರದಾ ಹೋಗಾರ್ ಪಿಡಿಒ ಎಲ್ಲ ಊರಿನ ಜನರ ಮುಂದೆಲ್ಲ ಹೇಳಿದ್ರು. ಇವತ್ತಿಗೆ 1.5 ತಿಂಗಳಾಯಿತು, ಆ ಊರು ಮಕ್ಕ ನೋಡಿಲ್ಲ. ಆಲ್ದಾಳು ಜನರು ಯಜಮಾನರು ಇರ್ತಾರೆ, ಹಿರಿಯರು